हेलो नमस्कार सर। ಬೆಂಗಳೂರಿನಲ್ಲಿ ನೀವು ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೀರಾ? ಹೀಗಂತ ದೀಪಕ್ಗೆ ಒಬ್ಬ ಬ್ರೋಕರ್ ಕಾಲ್ ಮಾಡ್ತಾರೆ. ದೀಪಕ್ ಹೌದು ನೋಡ್ತಾ ಇದ್ದೇನೆ ಅಂತಾರೆ. ನೈಸ್ ರೋಡ್ ಬಳಿ ಒಂದು ಹೊಸ ಪ್ರಾಪರ್ಟಿ ಇದೆ. 1,000 ಚದರಡಿ ಬಿಲ್ಡರ್ ಫ್ಲೋರ್ಗೆ 55 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಬಿಲ್ಡರ್ ಫ್ಲೋರ್ನಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ ದೀಪಕ್ ಹೇಳಿದ್ರು. ಆದರೂ ಭಾರಿ ರಿಯಾಯಿತಿ ಸಿಗ್ತಾ ಇದೆ, ಇದು ಒಳ್ಳೆ ಡೀಲ್ ಅಂತ ಬ್ರೋಕರ್ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ದೀಪಕ್ಗೆ ಕಿರಿಕಿರಿ ಆಗುತ್ತೆ. ಅವರಿಗೆ ಬಿಲ್ಡರ್ ಫ್ಲೋರ್ನಲ್ಲಿ ಆಸಕ್ತಿಯೇ ಇಲ್ಲ, ಅವರ ರಿಯಾಯಿತಿಯೂ ಬೇಕಾಗಿರಲಿಲ್ಲ. ಯಾಕೆ ದೀಪಕ್ಗೆ ಇಷ್ಟ ಇಲ್ಲ ಅಂತ ಬ್ರೋಕರ್ಗೆ ಕುತೂಹಲ ಆಗುತ್ತೆ. ಬಿಲ್ಡರ್ ಫ್ಲೋರ್ನ ಅನುಕೂಲ ಅನಾನುಕೂಲಗಳೆಲ್ಲ ನನಗೆ ಗೊತ್ತು ಅಂತ ದೀಪಕ್ ಹೇಳ್ತಾರೆ. ದೀಪಕ್ ಅವ್ರಿಗೆ ಮನೆ ಬೇಕು, ಆದರೆ ಬಿಲ್ಡರ್ ಫ್ಲೋರ್ ಬೇಡ. ಯಾಕೆ? ಕಡಿಮೆ ಬಜೆಟ್ನಲ್ಲಿ ಮನೆ ಖರೀದಿ ಮಾಡೋರಿಗೆ 2 ರೀತಿಯ ಆಯ್ಕೆಗಳಿರುತ್ತೆ. ಮೊದಲನೇದಾಗಿ ಹೈ ರೈಸ್ ಸೊಸೈಟಿಯಲ್ಲಿ ಒಂದು ಫ್ಲ್ಯಾಟ್ ಖರೀದಿ ಮಾಡಬೇಕು ಮತ್ತು ಎರಡನೇದಾಗಿ ಒಂದು ಬಿಲ್ಡರ್ ಫ್ಲೋರ್ ಇಟ್ಕೊಳ್ಬೇಕು ಅಂತ. ಬಿಲ್ಡರ್ ಫ್ಲೋರ್ ಅನ್ನೋದು ಅಷ್ಟೇನು ಎತ್ತರವಲ್ಲದ ಬಿಲ್ಡಿಂಗ್ನಲ್ಲಿ ಒಂದು ಭಾಗ. ಸಾಮಾನ್ಯವಾಗಿ ಇಂತಹ ಕಟ್ಟಡಗಳಲ್ಲಿ 3 ಅಥವಾ 4 ಫ್ಲೋರ್ಗಳು ಇರ್ತವೆ. ಇಂಥ ಕಟ್ಟಡಗಳಲ್ಲಿ ಸಾಮಾನ್ಯವಾಗಿ 1 ಅಥವಾ 2 ಮನೆಗಳು ಇರುತ್ತೆ. ಹೈ ರೈಸ್ ಸೊಸೈಟಿಗಳಲ್ಲಿ ಹಲವು ಟವರ್ಗಳು ಇರ್ತವೆ. ಒಂದೊಂದು ಟವರ್ನಲ್ಲೂ ಹಲವು ಫ್ಲೋರ್ಗಳು ಇರ್ತವೆ. ಒಂದೊಂದರಲ್ಲೂ ಕೂಡ 7 ರಿಂದ 8 ಫ್ಲ್ಯಾಟ್ಗಳಿರ್ತವೆ. ಹೈ ರೈಸ್ ಸೊಸೈಟಿಯಲ್ಲಿ ಫ್ಲ್ಯಾಟ್ ಖರೀದಿ ಮಾಡೋದು ಅಥವಾ ಬಿಲ್ಡರ್ ಫ್ಲೋರ್ ಖರೀದಿ ಮಾಡೋದು, ಇದರಲ್ಲಿ ನಿಮಗೆ ಯಾವುದು ಸೂಕ್ತ? ಸೊ ಬನ್ನಿ ಇದನ್ನು ನಾವೀಗ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸಾಮಾನ್ಯವಾಗಿ ಬಿಲ್ಡರ್ ಫ್ಲೋರ್ನಲ್ಲಿ ನಿಮಗೆ ಇಡೀ ಫ್ಲೋರ್ ಸಿಗುತ್ತೆ. ಇಡೀ ಫ್ಲೋರ್ ನಿಮಗೆ ಸಿಕ್ಕಾಗ ಹೆಚ್ಚು ಸ್ವಾತಂತ್ರ್ಯ ಮತ್ತು ಗೌಪ್ಯತೆಯೂ ಸಿಗುತ್ತೆ. ಖರೀದಿ ಮಾಡಿದವರು ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಈ ಸ್ಥಳವನ್ನ ಬಳಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಬಹುಮಹಡಿ ಕಟ್ಟಡದಲ್ಲಿನ ಫ್ಲಾಟ್ಗಳಿಗೆ ಹೋಲಿಸಿದ್ರೆ ಬಿಲ್ಡರ್ ಫ್ಲೋರ್ಗಳಲ್ಲಿ ಬಳಕೆಗೆ ಲಭ್ಯವಿರುವ ಸ್ಥಳ ಹೆಚ್ಚಿರಬಹುದು, ಆದರೆ ಕಾಮನ್ ಸ್ಪೇಸ್ ಕಡಿಮೆ ಇರುತ್ತೆ. ಹೈ ರೈಸ್ ಸೊಸೈಟಿಯಲ್ಲಿ ನೀವು ಯಾವುದೇ ಕನ್ಸ್ಟ್ರಕ್ಷನ್ಗೆ ಸಂಬಂಧಿಸಿದ ಬದಲಾವಣೆಗಳನ್ನು ಮಾಡಬೇಕು ಅಂತಾದರೆ ಸೊಸೈಟಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ನ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಅಲ್ಲದೆ ಹೊರ ಸ್ಟ್ರಕ್ಚರ್ನಲ್ಲಿ ನೀವು ಯಾವುದೇ ಬದಲಾವಣೆಯನ್ನು ಮಾಡುವಂತಿಲ್ಲ. ಸೌಲಭ್ಯಗಳ ವಿಷಯದಲ್ಲಿ ಬಿಲ್ಡರ್ ಫ್ಲೋರ್ಗಳಿಗೆ ಹೋಲಿಸಿದರೆ ಹೈ ರೈಸ್ ಸೊಸೈಟಿಗಳಲ್ಲಿನ ಫ್ಲಾಟ್ಗಳು ಹೆಚ್ಚು ಆಕರ್ಷಣೀಯವಾಗಿರ್ತವೆ. ದೆಹಲಿ, ಮುಂಬೈ ಸೇರಿದಂತೆ ಎಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿನ ಪ್ರಮುಖ ರೆಸಿಡೆನ್ಷಿಯಲ್ ಸೊಸೈಟಿಗಳು ಲಿಫ್ಟ್ಗಳು, ಜಿಮ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು, ಕಮ್ಯುನಿಟಿ ಹಾಲ್ಗಳು, ಕ್ಲಬ್ ಹೌಸ್ಗಳು, ಮಾರ್ಕೆಟ್ಗಳು, ಪಾರ್ಕ್ ಅಥವಾ ಗಾರ್ಡನ್ಗಳನ್ನು ಹೊಂದಿರ್ತವೆ. ಈ ಸೌಲಭ್ಯಗಳು ಸಾಮಾನ್ಯವಾಗಿ ಬಿಲ್ಡರ್ ಫ್ಲೋರ್ಗಳಲ್ಲಿ ಸಿಗೋದಿಲ್ಲ. ಬಹುಮಹಡಿ ಅಪಾರ್ಟ್ಮೆಂಟ್ಗೆ ಹೋಲಿಸಿದ್ರೆ ಬಿಲ್ಡರ್ ಫ್ಲೋರ್ನ ಬೆಲೆ ಕಡಿಮೆ ಇರುತ್ತೆ, ಆದರೆ ಸ್ಥಳವನ್ನು ಆಧರಿಸಿಯೂ ಬೆಲೆ ಬದಲಾಗುತ್ತೆ. ಪ್ರಮುಖ ಸ್ಥಳಗಳಲ್ಲಿನ ಬಿಲ್ಡರ್ ಫ್ಲೋರ್ ಬೆಲೆ ನಗರದ ಹೊರಭಾಗದಲ್ಲಿರುವ ಹೈ ರೈಸ್ ಸೊಸೈಟಿಗಳಲ್ಲಿರುವ ಫ್ಲಾಟ್ಗಳಿಗಿಂತ ಹೆಚ್ಚೇ ಇರಬಹುದು. ನೋಡಿ, ಒಂದು ಉದಾಹರಣೆಯನ್ನು ಬಳಸಿ ಬೆಲೆಯ ವಿಷಯವನ್ನು ನೋಡೋದಾದರೆ ಪ್ರಾಪರ್ಟಿ ಪೋರ್ಟಲ್ housing.com ಅನ್ನು ನಾವು ಇಲ್ಲಿ ಬಳಸ್ಕೊಂಡಿದ್ದೇವೆ. ಈ ಪೋರ್ಟಲ್ನ ಪ್ರಕಾರ ನೋಯ್ಡಾದ ಸೆಕ್ಟರ್ 26ರ 2 BHK ಬಿಲ್ಡರ್ ಫ್ಲೋರ್ಗೆ 30 ರಿಂದ 45 ಲಕ್ಷ ರೂಪಾಯಿ ಇದೆ. ಅದೇ ಸೆಕ್ಟರ್ನ ರೆಸಿಡೆನ್ಷಿಯಲ್ ಸೊಸೈಟಿಗಳಲ್ಲಿನ 2 BHK ಫ್ಲಾಟ್ಗಳಿಗೆ, ಉದಾಹರಣೆಗೆ ಗೇಲ್ ಅಪಾರ್ಟ್ಮೆಂಟ್ಸ್ಗೆ 75 ಲಕ್ಷ ರೂಪಾಯಿ ಇದೆ. ಪೂರ್ವಾಂಚಲ್ ಭಾಗೀರಥಿ ಅಪಾರ್ಟ್ಮೆಂಟ್ಸ್ಗೆ 70 ಲಕ್ಷ ರೂಪಾಯಿ ಇದೆ. ಬಿಲ್ಡರ್ ಫ್ಲೋರ್ ಮತ್ತು ಸೊಸೈಟಿ ಫ್ಲಾಟ್ನ 2 ಪ್ರಕರಣಗಳಲ್ಲಿ ಸ್ಥಳಕ್ಕೆ ಅನುಗುಣವಾಗಿ ಬೆಲೆ ಹೆಚ್ಚು ಕಡಿಮೆ ಆಗಬಹುದು. ಬಿಲ್ಡರ್ ಫ್ಲೋರ್ಗಳಿಗೆ ಹೋಲಿಸಿದರೆ ರೆಸಿಡೆನ್ಷಿಯಲ್ ಸೊಸೈಟಿ ಫ್ಲಾಟ್ಗಳು ಯಾಕೆ ತುಟ್ಟಿ ಆಗ್ತವೆ? ಇದರ ಬಗ್ಗೆ ನಾವೀಗ ಪರಿಣಿತರಿಂದ ತಿಳಿದುಕೊಳ್ಳೋಣ. लोग बिल्डर फ्लोर खरीदते हैं, कुछ लोग अपार्टमेंट्स खरीदते हैं. दोनों के कॉस्ट में क्या डिफरेंस है? तो अराउंड बिल्डर फ्लोर 15 से 20% चीपर मिलता है. कुछ एडेड एडवांटेजेस मिलते हैं अपार्टमेंट्स में, जैसे कि सिक्योरिटी, सेफ्टी, एल्डरली लोगों को, जो वृद्ध लोगों को जो सपोर्ट वहाँ मिलता है. सिंगल वुमेन अगर रह रही हैं वहाँ तो मेंटेनेंस के बेनिफिट्स मिलते हैं, सपोर्ट रहता है. तो इन सब की वजह से थोड़ा अपार्टमेंट कॉस्टली पड़ता है. ಸೆಕ್ಯೂರಿಟಿ ವಿಷಯದಲ್ಲಿ ಹೈ ರೈಸ್ ರೆಸಿಡೆನ್ಷಿಯಲ್ ಸೊಸೈಟಿಗಳು ಸಾಮಾನ್ಯವಾಗಿ ಹೆಚ್ಚು ಸುರಕ್ಷಿತವಾಗಿರ್ತವೆ. ಇಲ್ಲಿ ಹಲವು ಹಂತದ ಸೆಕ್ಯೂರಿಟಿ ಇರುತ್ತೆ. ಮೇನ್ ಗೇಟ್ನಲ್ಲಿ ಸೆಕ್ಯೂರಿಟಿ ಇರ್ತಾರೆ. CCTV ಮೂಲಕ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಪ್ರತಿ ಟವರ್, ಕಾಮನ್ ಏರಿಯಾ, ಜಿಮ್ ಮತ್ತು ಕ್ಲಬ್ ಹೌಸ್ಗೆ ಪ್ರತ್ಯೇಕವಾದ ಸೆಕ್ಯೂರಿಟಿ ಗಾರ್ಡ್ ಮತ್ತು CCTVಯನ್ನು ಕೊಡ್ತಾರೆ. ಆದರೆ ಬಿಲ್ಡರ್ ಫ್ಲೋರ್ಗಳಲ್ಲಿ ಯಾವುದೇ ಸೆಕ್ಯೂರಿಟಿ ವ್ಯವಸ್ಥೆ ಇರೋದಿಲ್ಲ. ಖರೀದಿ ಮಾಡಿದವರು ಬಯಸಿದರೆ ಗಾರ್ಡ್ಗಳು ಮತ್ತು CCTVಗಳನ್ನು ಹಾಕಿಕೊಳ್ಳಬಹುದು. ಬಿಲ್ಡರ್ ಫ್ಲೋರ್ಗಳಲ್ಲಿ ಸಾಮಾನ್ಯವಾಗಿ ನಿರ್ಮಾಣ ಗುಣಮಟ್ಟದ ಬಗ್ಗೆ ಕಳವಳಗಳು ಇರ್ತವೆ. ಬಹುತೇಕ ಸಂದರ್ಭಗಳಲ್ಲಿ ಫ್ಲೋರ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸ್ಥಳೀಯ ಬಿಲ್ಡರ್ಗೆ ತಮ್ಮ ಪ್ರಾಪರ್ಟಿ ಓನರ್ಗಳು ಕೊಟ್ಟು ಬಿಟ್ಟಿರ್ತಾರೆ. ನಿರ್ಮಾಣ ಮಾಡಿದ ನಂತರ ಎಲ್ಲ ಬಿಲ್ಡರ್ ಫ್ಲೋರ್ಗಳನ್ನು ಪ್ರಾಪರ್ಟಿ ಮಾಲೀಕರು ಮತ್ತು ಬಿಲ್ಡರ್ಗೆ ವಿಭಾಗ ಮಾಡಿಕೊಡಲಾಗುತ್ತೆ. ಬಿಲ್ಡರ್ ತನಗೆ ಬಂದ ಫ್ಲಾಟ್ಗಳನ್ನು ಮಾರಾಟ ಮಾಡಿಕೊಂಡು ವೆಚ್ಚವನ್ನು ಸರಿದೂಗಿಸಿಕೊಂಡು ಲಾಭವನ್ನು ಮಾಡಿಕೊಳ್ತಾರೆ. ಹೀಗಾಗಿ ಬಿಲ್ಡರ್ ಯಾವ ಮೆಟೀರಿಯಲ್ ಹಾಕಿದ್ದಾರೆ ಅಂತ ತಿಳಿದುಕೊಳ್ಳೋದು ಕೂಡ ಕಷ್ಟ ಆಗುತ್ತೆ.
ಹೈ ರೈಸ್ ಸೊಸೈಟಿಗಳ ವಿಷಯದಲ್ಲಿ ಜನಪ್ರಿಯ ಬಿಲ್ಡರ್ಗಳು ಇರ್ತಾರೆ. ಅವರು ನಿರ್ಮಾಣ ಗುಣಮಟ್ಟದಲ್ಲಿ ಯಾವುದೇ ರಾಜಿಯನ್ನು ಮಾಡಿಕೊಳ್ಳುವುದಿಲ್ಲ. ಯಾಕೆಂದರೆ ಕಂಪ್ಲೈನ್ಸ್ ಅಥವಾ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ಗಳನ್ನು ಸ್ಥಳೀಯ ಅಧಿಕಾರಿಗಳಿಂದ ಅವರು ಪಡೆಯಬೇಕಿರುತ್ತೆ. ನಿರ್ಮಾಣಕ್ಕೆ ಸಂಬಂಧಿಸಿದ ಎಲ್ಲ ನಿಯಮಗಳನ್ನು ಅನುಸರಿಸಿದರೆ ಮಾತ್ರ ಅಧಿಕಾರಿಗಳು ಈ ಪ್ರಮಾಣ ಪತ್ರಗಳನ್ನು ಕೊಡ್ತಾರೆ. ಕಳಪೆ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿದರೆ ಡೆವಲಪರ್ ವಿಶ್ವಾಸಾರ್ಹತೆಗೂ ಕುಂದು ಉಂಟಾಗುತ್ತೆ. प्रॉपर्टी खरीदते समय तो चीज़ों को ध्यान देना पड़ता है. अगर बिल्डर फ्लोर खरीद रहे हैं तो लैंड पेपर, लैंड यूसेज, टाइटल डीड, क्या लेआउट है, कंस्ट्रक्शन क्या हो रहा है, तो वो तो देखना होता है. वाइल कुछ चीज़ें तो कॉमन हैं. अगर फ्लैट खरीदें तो उसमें भी लैंड डीड, पेपर, टेक्निकल स्पेसिफिकेशन जो है, क्या बनना है, वो तो ज़रूरी है. बट रेरा रजिस्ट्रेशन जो है वो बहुत ज़रूरी आज के ज़माने में माना जाता है, क्योंकि उससे कुछ क्लैरिटी रहती है कि उसके बिल्टअप एरिया क्या है, सुपर एरिया क्या है, कॉस्टिंग कैसे कर रहे हैं, वो इन सब की क्लैरिटी उससे मिलती है. ಬಿಲ್ಡರ್ ಫ್ಲೋರ್ಗಳಲ್ಲಿ ಯಾವುದೇ ಮಾಸಿಕ ಮೇಂಟೆನೆನ್ಸ್ ಫೀಯನ್ನು ಕೊಡಬೇಕಾಗಿರುವುದಿಲ್ಲ. ಮೇಂಟೆನೆನ್ಸ್ ಮಾಡೋದು ಖರೀದಿದಾರರ ಜವಾಬ್ದಾರಿ ಆಗಿರುತ್ತೆ. ಇಡೀ ಬಿಲ್ಡಿಂಗ್ನಲ್ಲಿ ಏನಾದರೂ ಮೇಂಟೆನೆನ್ಸ್ ಮಾಡಬೇಕು ಅಂತಾದರೆ ಅದಕ್ಕೆ ಎಲ್ಲ ಫ್ಲೋರ್ ಮಾಲೀಕರು ಹಣವನ್ನು ಹಾಕಬೇಕಾಗುತ್ತೆ. ಬಿಲ್ಡರ್ ಫ್ಲೋರ್ನಲ್ಲಿ ಏನಾದರೂ ದೋಷವಿದ್ದರೆ ಮಾಲೀಕರೇ ಅದನ್ನು ಸರಿಪಡಿಸಿಕೊಳ್ಳಬೇಕಾಗುತ್ತೆ. ಆದರೆ ಹೈರೈಸ್ ರೆಸಿಡೆನ್ಸಿಯಲ್ ಸೊಸೈಟಿಗಳಲ್ಲಿ ಖರೀದಿದಾರರು ಬಿಲ್ಡರ್ಗೆ ಅಥವಾ ಅಪಾರ್ಟ್ಮೆಂಟ್ ಮಾಲೀಕರ ಅಸೋಸಿಯೇಷನ್ಗೆ ಮೇಂಟೆನೆನ್ಸ್ ಚಾರ್ಜನ್ನು ಕೊಡ್ತಾರೆ. ಇದನ್ನು ಫ್ಲಾಟ್ಗಳು, ಟವರ್ಗಳು ಮತ್ತು ಕಾಮನ್ ಏರಿಯಾಗಳ ಮೇಂಟೆನೆನ್ಸ್ಗೆ ಬಳಕೆ ಮಾಡಲಾಗುತ್ತೆ. ಇದರಲ್ಲಿ ಪ್ಲಂಬರ್ಗಳು, ಎಲೆಕ್ಟ್ರಿಷಿಯನ್ಗಳು ಮತ್ತು ಕಾರ್ಪೆಂಟರ್ಗಳ ವೆಚ್ಚವೂ ಕೂಡ ಸೇರಿರುತ್ತೆ. ನಿಮ್ಮ ಫ್ಲಾಟ್ಗೆ ಮೇಂಟೆನೆನ್ಸ್ ಬೇಕೋ ಅಥವಾ ಬೇಡವೋ ನೀವು ಹಣವನ್ನು ಕಟ್ಟಲೇಬೇಕಿರುತ್ತೆ. ಈಗ ದೀಪಕ್ ಹಾಗೇನೆ ನಿಮಗೂ ಕೂಡ ಬಿಲ್ಡರ್ ಫ್ಲೋರ್ಗಳ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳಿದಿರಬೇಕು. ಬಿಲ್ಡರ್ ಫ್ಲೋರ್ ಖರೀದಿ ಮಾಡಬೇಕು ಅಥವಾ ಸೊಸೈಟಿ ಫ್ಲ್ಯಾಟನ್ನು ಖರೀದಿ ಮಾಡಬೇಕು ಅನ್ನೋದು ನಿಮ್ಮ ಜೇಬನ್ನು ಅವಲಂಬಿಸಿರುತ್ತೆ. ಅಂದರೆ ಮನೆ ಖರೀದಿಗೆ ನೀವು ಎಷ್ಟು ಖರ್ಚು ಮಾಡಬಲ್ರಿ, ನಿಮಗೆ ಯಾವ ರೀತಿಯ ಲೈಫ್ ಸ್ಟೈಲ್ ಬೇಕು ಎಂಬುದನ್ನು ಅವಲಂಬಿಸಿರುತ್ತೆ. ಬಿಲ್ಡರ್ ಫ್ಲೋರ್ ಖರೀದಿ ಮಾಡುವುದಾಗಲಿ ಅಥವಾ ಫ್ಲ್ಯಾಟ್ ಖರೀದಿ ಮಾಡುವುದಾಗಲಿ ಟೈಟಲ್ ಡೀಡ್ ಚೆಕ್ ಮಾಡಿಕೊಳ್ಳಿ. ಅಂದರೆ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಇರದ ಅಥವಾ ಇದ್ದಂತಹ ಕಾಗದ ಪತ್ರಗಳನ್ನು ಸರಿಯಾಗಿ ನೋಡಿಕೊಳ್ಳಿ. ಬಿಲ್ಡರ್ನ ಹಿಂದಿನ ಪ್ರಾಜೆಕ್ಟ್ ಮತ್ತು ವಿಶ್ವಾಸಾರ್ಹತೆಯನ್ನು ಕೂಡ ಚೆಕ್ ಮಾಡಿ. ಒಬ್ಬ ಸ್ಟ್ರಕ್ಚರಲ್ ಇಂಜಿನಿಯರ್ ಬಳಿ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಹೇಗಿದೆ ಅಂತ ನೀವು ತಿಳಿದುಕೊಳ್ಳಿ. ಪ್ರಾಪರ್ಟಿಯ ಮೇಲೆ ಮೊದಲೇ ಯಾವುದೇ ಸಾಲ ಇಲ್ಲ ಅನ್ನೋದನ್ನು ಕೂಡ ನೀವು ಖಾತ್ರಿ ಮಾಡಿಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.